ಮರ್ಡರ್ ಮಾಡ್ಲಿಕ್ಕೆ ಏನೋ ಬಂದ ನಿಮ್ಮನ್ನ? ಸಾವಿಂದು ಗೇಟ್ ಒಳಗೆ ಬಂದಿದ್ದೀವಿ ಬಿಡಿ. ಕರೆದು ನನಗೆ ಹಣ ಕೊಟ್ಟು ವಾಸ್ತವಿಕತೆ ಗೊತ್ತಿರಲ್ಲ, ಇದು ಮಿಸ್ಗೈಡ್ ಮಾಡ್ತಾರಲ್ಲ ಜಿಂಚಾಕ್ಗಳು, ಅದು ಇದು ಹಾಕಿ ಚಾಡಿ ಹೇಳಿ ಮಾಡ್ತಾರಲ್ಲ, ಅದಾಗಿತ್ತು. ಸೂಸೈಡ್ ಮಾಡ್ಲಿಕ್ಕೆ ಏನಾದ್ರು ಯೋಚನೆ ಮಾಡಿದ್ರೆ? ಯಾವತ್ತು ಯಾವಾಗ್ಲೂ ನಾನು ಹೇಳಿ ಅಲ್ಲ, 100 ಕೋಟಿ ಹೋದ್ರು ಕೇರ್ ಮಾಡಲ್ಲ ಅಂತ ರಕ್ತ ನನಗಿಲ್ಲ. ಜನ ಪ್ರೆಡಿಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನಾನೇನ್ ಮಾಡ್ಲಿ? ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ, ಸುದೀಪ್ ಅಡ್ವಾನ್ಸ್ ಕೊಟ್ಟಿದ್ದೆ. ಭಗವಂತ ನೋಡಿ ಮಾಡಕ್ ಅವಕಾಶ ಕೊಡ್ಲಿಲ್ಲ. ಯಾಕೆ? ಏನಾಯ್ತು? ದರ್ಶನ್ ಸಿನಿಮಾ ಮಾಡಿದೆ, ಚೆಲುವೆ ನಿನ್ನೆ ನೋಡೋ ಮುಂಚೆ ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ. ನನಗೆ ಅವತ್ತು ಬ್ಯಾಡ್ ಟೈಮ್ ಬಂದ್ಬಿಡ್ತು. ನಾನು ಮಾಡು ಅಂದ್ರೆ ಮಾಡಲ್ಲ ಅಂತ ನಂಗೆ ಗೊತ್ತಾಯ್ತು. ರಿಯಲ್ ಸಿನಿಮಾ ಮಾಡೋಕ್ಕಾಗತ್ತೆ ದರ್ಶನ್ ಸಿನಿಮಾ. ಇದೇ ಒಂದ್ಸಲ ನಮ್ಗೆ ನಮ್ಮ ಆತ್ಮೀಯ ಸ್ನೇಹಿತ ಅವ್ರಿಗೂ ಆತ್ಮೀಯರು ಫೋನ್ ಮಾಡಿದಾಗ ಸದ್ಯ ಅವ್ರಿಗೆ ಲಾಸ್ ಆಗ್ಬಿಟ್ಟಿದ್ದಲ್ಲ, ಹೆಂಗ್ ಮಾಡ್ತಾರೆ. ನನಗೆ ನಾನು ಏನ್ ಕೊಟ್ಟಿದ್ದ ಅಮೌಂಟು ಸುದೀಪ್ ಅವರು ಪೂಜೆ ಟೈಮಲ್ಲಿ ಇದೇ ಜಾಕ್ ಪಂಜನೆ ತಂದು ಕೊಟ್ಟರು ಕೈ ನಿಜವಾಗ್ಲೂ ಹಿಸ್ಕಿಸ್ಬಿಡೋದು. ಸುದೀಪ್ ಯಾವತ್ತೂ ನೆನೆಸ್ಕೊಂತ ಒಳ್ಳೆ ವ್ಯಕ್ತಿ ಸರ್. ಅಡ್ವಾನ್ಸ್ ವಾಪಸ್ ಕೊಟ್ಟು ಅಡ್ವಾನ್ಸ್ 3 ದಿನ ಆ ಗಳಿಗೆ ಪೂಜೆ ಆಗ್ತಿದ್ದೆ, ಬಂದು ದುಡ್ಡು ಬಂತು ಅಂತ ಫ್ಯೂಚರ್ ಇಟ್ಟಾಗತ್ತಲ್ಲ. ಸೋಲು ಗೆಲುವು ಎಲ್ಲ. ಬಟ್ ಮನೆ ರಿಯಾಕ್ಷನ್ ಹೇಗಿತ್ತು? ಮನೆಯವರು ಶೀ ಇಸ್ ಗ್ರೇಟ್ ಲೇಡಿ, ಧೈರ್ಯ ಜಾಸ್ತಿ. ಈಗ ಮಗಂಗೆ ಹೀರೋ ಮಾಡ್ತಾ ಇದ್ದೀನಿ ಸರ್. ಬಹಳ ದೊಡ್ಡ ಮಟ್ಟದಲ್ಲಿ ನ್ಯೂಯಾರ್ಕ್ ಟ್ರೈನಿಂಗ್ ಕಲಿಸಿದ್ದೆ. ವೆಲ್ ಟ್ರೈನ್ಡ್ ಇನ್ ಜಿಮ್ನೇಷಿಯಮ್, ಡ್ಯಾನ್ಸು, ಫೈಟು, ಆಕ್ಟಿಂಗು. ಮರ್ಡರ್ ಮಾಡ್ಲಿಕ್ಕೆ ಏನೋ ಬಂದ ನಿಮ್ಮನ್ನ ಯಾರಾದ್ರು? ಇಲ್ಲ, ಅಟ್ಯಾಕ್ ಮಾಡೋಕ್ಕೆ ಒಂದು ಅಂದ್ರೆ ಮರ್ಡ್ರ ಅದರಲ್ಲಿ ಪಿಕ್ಚರ್ ಒಂದು 6 ವರ್ಷ ಒಂದು 5-6 ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಾನು ಮರ್ಡ್ರ್ ಮಾಡೋಕ್ಕೆ ಧೈರ್ಯ ಇಲ್ಲ. ಅಲ್ಲ, ನಿಮ್ಮನ್ನು ಮರ್ಡರ್ ಮಾಡಲಿಕ್ಕೆ ಬಂದ ಅಂತ ಪಾರ್ಟಿಗಳು ಯಾರಾದ್ರು? ಇಲ್ಲ, ಅದು ಬೇರೆ ರಿಯಲ್ ಎಸ್ಟೇಟ್ ಅವರ ಬಿಡೋದು. ರಿಯಲ್ ಎಸ್ಟೇಟ್ ಅಟೆಂಪ್ಟ್ ಸಿನಿಮಾದಲ್ಲ. ಕೊನೆಗೆ ಗೊತ್ತಾಗ ಅವರೇ ದುಡ್ಡು ಕೊಟ್ಟರು ನನಗೆ. ಅಟ್ಯಾಕ್ ಅಂದರೆ ಅಟ್ಯಾಕ್ ಚಾನ್ಸಸ್ ಆರ್ ವೆರಿ ಬ್ರೈಟ್ ಅಂತಂದೆ. ಕರೆದು ನನಗೆ ಹಣ ಕೊಟ್ಟು ವಾಸ್ತವಿಕತೆ ಗೊತ್ತಿರಲ್ಲ, ಇದು ಮಿಸ್ಗೈಡ್ ಮಾಡ್ತಾರಲ್ಲ ಜಿಂಚಾಕ್ಗಳು, ಅದು ಇದು ಹಾಕಿ ಚಾಡಿ ಹೇಳಿ ಮಾಡ್ತಾರಲ್ಲ, ಅದಾಗಿತ್ತು. ಯಾವುದೋ ರಿಯಲ್ ಎಸ್ಟೇಟ್ ವ್ಯಾಪಾರ ಅದು. ಓಕೆ, ಸಾಲ್ವ್ ಆಯಿತು. ಅವರೇ ದುಡ್ಡು ಕೊಟ್ಟರು ನನಗೆ. ಕರ್ಕೊಂಡೋಗಿ ಸಾವಿಂದು ಗೇಟ್ ಒಳಗೆ ಬಂದಿದ್ದೀವಿ ಬಿಡಿ. ಅದೇ ಹೇಳಿದ್ದು ಅಲ್ಲಲ್ಲ, ಗೇಟ್ ತೆಗೆದು ಇದು ಮರ್ಡರ್ ವಿಷಯ ಆಯಿತು. ಸೂಸೈಡ್ ಮಾಡ್ಲಿಕ್ಕೆ ಏನಾದರೂ ಯೋಚನೆ ಮಾಡಿದ್ರೆ? ಯಾವತ್ತು ಯಾವಾಗಲೂ ನಾನು ಹೇಳಿ ಅಲ್ಲ, 100 ಕೋಟಿ ಹೋದ್ರು ಕೇರ್ ಮಾಡಲ್ಲ. 100 ಕೋಟಿ ನಾನು ಯಾವತ್ತು ಹೇಳಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ರಕ್ತ ನನಗಿಲ್ಲ. ಜನ ಪ್ರೆಡಿಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ. ಅದೇನು ಮಾಡಲಿ? ಭಗವಂತ ನಾನು 100 ವರ್ಷ ಬದುಕು ಅಂತ ಕಳ್ಸವನೆ. ತಿದ್ದಕ್ಕೆ ಇವ್ರು ಯಾರು? ಅದೇ ಭಗವಂತ ಅವರೇ ಸಾಯ್ತೀನಿ ಬರ್ತದೆ. ಅವ್ರು ಸತ್ತು ಅವ್ರು ಸಾಯಕ್ಕೆ ನಾನು ಕಳ್ಸಕ್ಕೆ ನಾನು ಯಾರು? 1000 ಜನ 1000 ಹೇಳ್ಕೊಂತ ತಿಕ್ದ ಸರ್. ಅವ್ರ ತೂತು ನೋಡ್ಕೊಂಡು ನನ್ನಂತ ಸಾಧನೆ ಮಾಡಿ ತೋರಿಸ್ಲಿ. ನಂತರ ಒಂದು ಸಿನಿಮಾ ಇದು 100 ಮದುವೆ ಮಾಡ್ದಂಗೆ ಸರ್. ಕರೆಕ್ಟಾ ಸರ್? ಹೌದು, 100 ಮದುವೆ ಮಾಡ್ಬೋದು ಅಲ್ವಾ? 2 ಕೋಟಿ 3 ಆಗಿನ ಕಾಲದಲ್ಲಿ 2 ಕೋಟಿ 1 ಕೋಟಿ ರೂಪಾಯಿ ಬಿಡಿ ಮಾಡಿದ್ದೀನಿ ಖರ್ಚು. ಯಾರಿಗಿತ್ತು ಮೀಟ್ರು? ತನನಂ ಸಿನಿಮಾ ಮಾಡಿದೆ, ರಮ್ಯ ರಕ್ಷಿತ ಕಾಂಬಿನೇಷನ್. ಯಾರಿಗಿತ್ತು ಬಿಟ್ರು? ಬ್ಯಾಂಕ್ ಚೆಕ್ ಕೊಟ್ಟೆ ಅವರಿಗೆ. ಬಟ್ ಸ್ಟಿಲ್ ದೇ ಆರ್ ಸಪೋರ್ಟೆಡ್ ಮೈ ಥಿಂಗ್. ರಮ್ಯ, ರಕ್ಷಿತಾ, ಕವಿತಾ 3 ಜಡೆಗಳ ಮಧ್ಯೆ ನಾನು ಒದ್ದಾಡಿದೆ ಅಂದರು. ಒದ್ದಾಡ್ತಾನೆ ಅಂದರು. ಏನು ಒದ್ದಾಡಿದೆ? ಪೇಪರಲ್ಲಿ ಹಾಕಿದ್ರು 3 ಜಡೆಗಳ ಮಧ್ಯೆ NM ಸುರೇಶ್, ಕವಿತಾ ಲಂಕೇಶ್, ರಮ್ಯ, ರಕ್ಷಿತಾ 3 ಜಡೆಗಳ ಮಧ್ಯೆ ಅಂತ. ಒಬ್ಬಿಡಿ ಒಂದು ಜಿ ಟಿವಿನಲ್ಲಿ ಇಂಟರ್ವ್ಯೂ ಬಂತು. ಯಾವ್ದೋ ಹಬ್ಬಕ್ಕೆ, ಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೋ ಕರೆದ್ರು. ಇವರೆಲ್ಲ ರೇಷ್ಮೆ ಸೀರೆ, ನಾನು ಪ್ಯಾಂಟ್ ಶರ್ಟ್ ವೈಟು. ಇವನೇ ನನ್ನ ಮಗ ಏನೋ ಪಿಕ್ಚರ್ ಮಾಡ್ತಾಯಿದ್ದೀನಿ, ಏನೋ ಒಂದು ದಾರಿ ಆಗ್ತಾ ಕಡೆ ಅವರು ಅಂದರೆ ನಾನು ಯಾವತ್ತೂ ಚರ್ಚೆಯಲ್ಲಿದ್ದೆ. ಈಗ ನೋಡಿ, ನಾನು ಅದೇ ಓಡೋ ಕೂದ್ರೆ ಗ್ಯಾಮಲ್ ಮಾಡಿದರೆ ನನಗೆ ಯಾರು ಕೇಳ್ತಾ ಇದ್ರು? ಓಡದೇ ಇರೋಕ್ಕಿದ್ದ ಮೇಲೆ ನಾನು ಗ್ಯಾಮಲ್ ಮಾಡಿದೆ. ಇವತ್ತು ನಿತ್ಯಾಮನ ತಗೊಳ್ಳಿ, ನಿತ್ಯಾಮನ ಹೀರೋಯಿನ್ ಸವನೋಗ್ಲ, ಪದ್ಮಪ್ರಿಯ ಮಲಯಾಳಂ ಹೀರೋಯಿನ್, ತೆಲುಗಲ್ಲಿ ಮಾಡಿದೆ ಸರ್. ಅಮೂಲ್ಯ ತನನಂ ಸ್ಮಾಲ್ ಚಾನ್ಸ್ ಕೊಡಿ, ಮರ್ತಿದ್ದಾರೆ ಅವರು. ದೆನ್ ಅದ್ಮೇಲೆ ಚಲನಚಿತ್ರ ಅವರು ಆಯಿತು ಸರ್. ಗೌರಿ ಕಾರ್ನಿ ತೋಳಿ ಸರ್, ರಿಷಾ ಪಲ್ಲೋಡ್ ತೋಳಿ ಸರ್, ಜನ್ನತ್ ಹೀರೋಯಿನ್ ಸೋನಾಲ್ ಚೌಹಾನ್ ತೋಳಿ ಸರ್. ಎಲ್ಲ ಇವತ್ತೆಲ್ಲರೂ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ 10 ಸಿನಿಮಾ ಮಾಡ್ಕೊಂಡು ಹೋದ್ರು. R.P. ಪಟ್ನಾಯಕ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಎಷ್ಟು ಸಿನಿಮಾ ಮಾಡೋದು ನಿಮಗೆ ಚೆನ್ನಾಗೇ ಗೊತ್ತು. ಮಧುಕರ್ ಬಂದ, ಯಾರು ಒಳ್ಳೇದಾಗಿಲ್ಲ ಸರ್. ಎಲ್ಲ ಕ್ಯಾಮ್ರಾಮನ್ ತೋಳಿ ಸಂತೋಷ್ ಪದ್ದಾಜೆ, ಚಂದ್ರಶೇಖರ್, ಕಿರಣ್ ಅಂಪಾಪುರ, ಗೌರಿ, ಆಮೇಲೆ ಇವನು ಗುರುಪ್ರಶಾಂತ್ ರೈ, ನನ್ನ ಬ್ಯಾನರ್ ಸರ್. ದೇ ಆರ್ ಆಲ್ ಎಸ್ಟಾಬ್ಲಿಷ್ಡ್, ದೇ ಆರ್ ಡೂಯಿಂಗ್ ವೆಲ್. ಸ್ವಂತ ಮನೆ ಮಾಡಿಕೊಂಡು ಕಾರ್ ಹೊಡೆದು ಖುಷಿ ನನಗೆ. ನಾನು ಯಾರಿಗೂ ಬ್ಲೇಮ್ ಮಾಡಿಲ್ಲಲ್ಲ ಸರ್. ಇಲ್ಲ, ಸಿನಿಮಾ ಯಾವತ್ತು ಪ್ಯಾಷನೇಟಾಗಿ ಮಾತಾಡಬೇಕು. ದೇ ಶುಡ್ ಹ್ಯಾವ್ ಎ ಗುಡ್ ಕಾನ್ಫಿಡೆನ್ಸ್ ಇರಬೇಕು. ಈಗ ನಾನು ಸಿನಿಮಾ ಬಂದೆ, ನಾನು ಓಡೋ ಕೂದ್ರೆ ಕುಡ್ಕೊಂಡು ನಾನು ಹೆಸರು ಬರ್ತಿರಲಿಲ್ಲ, ನೀವು ಬರ್ತಿರಲಿಲ್ಲ. ಇಂಟರ್ವ್ಯೂ ನಾನು ಓಡದೇ ಇರೋ ಕೂದ್ರು ಗ್ಯಾಂಬಲ್ ಮಾಡೋ ಪಡೋದು ಯಾರ ಇದೆ? NM ಸುರೇಶ್ ಒಬ್ಬನೇ. ಕರೆಕ್ಟಾ ಸರ್? ಬಟ್ ಆ ಟೈಮಿಗೆ ಹೀರೋ ಹಿಂದೆ ಹೋಗಿಲ್ಲ ಸರ್. ನಾನು ಇಲ್ಲ, ಹೀರೋಗಳಿಂದ ಹೋಗಿಲ್ಲ. ಹೋದ್ರು ನಂಗೆ ಅದೃಷ್ಟ ಬರಲಿಲ್ಲ. ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ, ಸುದೀಪ್ ಅಡ್ವಾನ್ಸ್ ಕೊಟ್ಟಿದ್ದೆ. ಭಗವಂತ ನೋಡಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ? ಏನಾಯ್ತು? ದರ್ಶನ್ ಸಿನಿಮಾ ಮಾಡಿದೆ, ಚೆಲುವೆ ನಿನ್ನೆ ನೋಡೋ ಮುಂಚೆ ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ. ನನಗೆ ಅವತ್ತು ಬ್ಯಾಡ್ ಟೈಮ್ ಬಂದ್ಬಿಡ್ತು. ನಾನು ಮಾಡು ಅಂದರೆ ಮಾಡಲ್ಲ ಅಂತ ನಂಗೆ ಗೊತ್ತಾಯಿತು. ಅವಾಗ ಹಾಕ್ಕೊಟ್ರು. ರಿಯಲ್ ಸಿನಿಮಾ ಮಾಡೋಕ್ಕಾಗತ್ತೆ ದರ್ಶನ್ ಸಿನಿಮಾ. ಇದೇ ಒಂದ್ಸಲ ನಮಗೆ ನಮ್ಮ ಆತ್ಮೀಯ ಸ್ನೇಹಿತ ಅವ್ರಿಗೂ ಆತ್ಮೀಯರು ಫೋನ್ ಮಾಡಿದಾಗ
ಸದ್ಯ ಅವ್ರಿಗೆ ಲಾಸ್ ಆಗ್ಬಿಟ್ಟಿದ್ದಲ್ಲ ಹೆಂಗೆ ಮಾಡ್ತಾರೆ ಅಂತ. ನಾನು ಲಾಸ್ ಆಗಿರ್ಬೋದು ಸರ್, ಏನೋ ಮಾಡಿ ತಲೆ ತೆಗಿತಾನೆ, ತಲೆ ಮಾಡ್ತಾನೆ, ನನಗೇನು ಗೊತ್ತು, ನಾನು ತರ್ತೀನಿ ದುಡ್ಡು ತರೋ ಶಕ್ತಿ ಇದ್ರೆ ಮಾಡೋದೇನು ಸರ್. ಹೌದು ಅಷ್ಟೇ. ಆಗಲ್ಲ ಅಂದಮೇಲೆ ನನಗೆ ಅದು ಸುಮ್ಮನೆ ಅದೇ ಬಿಡು ಮುಂದೆ ಕೇಳೋದು. ಅವಾಗ ನಂಗೆ ಸ್ವಲ್ಪ ಏಟು ಬೀಳ್ಬಿಡ್ತು. ಸರಿ ಮಾಡಲ್ಲ ಅನ್ನೋ ಗೊತ್ತಾದ್ಮೇಲೆ ನಾನು ಕೇಳ್ತೀನಿ. ಏಟ್ ಅಂದರೆ ಫೈನಾನ್ಷಿಯಲ್ ಏಟು ಅಂದರೆ ಯಾವ ಏಟು, ಯಾರು ಸರ್ ಭಗವಂತನ ಇಚ್ಛೆ, ನನ್ನ ದೇವ್ರ ಇಚ್ಛೆಯಿಂದ ಬಿಡ್ತಿರೋದು. ದೇವ್ರು ಯಾವಾಗ ಬೇಕೋ ಕರ್ಕೊಂಡು ಹೋಗ್ತಾನೆ. ಇವ್ರು ಯಾರು ಜನ ತಗೊಂಡು ನನಗೆ ನಾನು ಏನು ಕೊಟ್ಟಿದ್ದ ಅಮೌಂಟು ಸುದೀಪ್ ಅವರು ಪೂಜೆ ಟೈಮಲ್ಲಿ ಯಾವುದು ಇದೇ ಜಾಕ್ ಪಂಜನ್ನೇ ತಂದು ಕೊಟ್ಟದ. ಅವ್ರು ಕೊಟ್ಟರು ಕೈ ನಿಜವಾಗ್ಲೂ ಎಕ್ಸ್ಕ್ಯೂಸ್ ಬಿಡೋದು. ಅದು ಸುದೀಪ್ ಯಾವತ್ತೂ ನೆನೆಸ್ಕೊತೀನಿ. ಒಳ್ಳೆ ವ್ಯಕ್ತಿ ಸರ್. ಅಡ್ವಾನ್ಸ್ ವಾಪಸ್ ಕೊಟ್ಟು ಅಡ್ವಾನ್ಸ್ 3 ದಿನ ತಂದು ನನ್ನ ಕೇಳಿ ಕೊಟ್ಟರು. ಕ್ಯಾಶ್ ಹಿಡಿತಾ ಇದೆ ಜೋರು ಜನ, 1,000 ಜನ ಬಂದಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಮುಹೂರ್ತ ನೋಡಿಲ್ಲ ನೀವು? ಏನು ಮುಹೂರ್ತ, MLAಗಳು MP ಗಳು ಎಲ್ಲ ಬ್ಯೂರೋಕ್ರಾಟ್ಸ್ ಪೊಲೀಸ್ ಆಫೀಸರ್ಸ್ ಎಲ್ಲ ಇದ್ರು. 1,000 ಜನ ಸೇರಿದ್ರು ಪೂಜೆಗೆ. ಅಲ್ಲಿ ಕಂಟ್ರೋಲ್ ಆ ಗಳಿಗೆ ಪೂಜೆ ಆಗ್ತೀನಿ ಬಂದು ದುಡ್ಡು ಬಂತು ಅಂತ ಫ್ಯೂಚರ್ ಇಟ್ಟಾಗತ್ತಪ್ಪ. ಎಷ್ಟು ಬಂತು ಅಡ್ವಾನ್ಸ್? ಅಡ್ವಾನ್ಸ್ ಅಂತ ಎಷ್ಟು? ಇನ್ ಲ್ಯಾಕ್ಸ್. ಆಗ ಆಗಿನ ಕಾಲದಲ್ಲಿ 9 ಲಕ್ಷ ಅಂದರೆ ಎಕ್ಸ್ಕ್ಯೂಸ್ ಮೊದಲೇ ಬಂದು ಅವರು ಸುದೀಪ್ ಪಿಕ್ಚರ್ ಮಾಡೋಕ್ಕಾಗಿತ್ತು. ಸುದೀಪ್ ಅವ್ರು ಮಾಡೋದಕ್ಕೆ ನಾನು ಅಡ್ವಾನ್ಸ್ ವಾಪಸ್ ಕೇಳ್ತು. ಕೊಡಿ ಸ್ವಾಮಿ, ನಾನು ಸಿನಿಮಾ ಮಾಡ್ಬೇಕು ಬಂದುಬಿಟ್ಟಿದ್ದೀನಿ, ಮುಂದಿನ ವರ್ಷ ಮಾಡೋದು ನಾನು ಮಾಡೋಕ್ಕಾಗಲ್ಲ, ಈ ವರ್ಷ ಮಾಡ್ಬೇಕು ಅಂತಿದ್ದೀನಿ ಅಷ್ಟೇ ಹೇಳಿದೆ. ಪ್ರೇಮ್ ಅವಾಗ ಏನು ಮಾಡಿದೆ, ಬರ್ರಿ ಬೇಡ ಅಂತ ಹೇಳಿದೆ. ಈ ಎಸ್ಕ್ಯೂಸ್ ಕತೆ ಹೇಳ್ದ. ಮಾಡೋದು ಏನೋ ಮಾಡೋ. ನನಗೆ ಅವಾಗ ಫೈನಾನ್ಷಿಯಲಿ ಸೌಂಡು, ಪೊಲಿಟಿಕಲಿ ಸೌಂಡು. ಮಾಡೋಗ್ರಿ ಅಂತೆ. ಅಜಯ್ ರಾವ್ ಬಂದ ಅಲ್ಲಿ ಕಾನಿಷ್ಕಾ ಹೋಟ್ಲ್ ಹತ್ರ, ಕರೆದ್ರು, ಇಂಟ್ರ್ಯೂ ಮಾಡಿದ್ರು, ಬೇಡ ಅಂತ. ನಾನು ಹೇಳಿದೆ ಅವ್ರಿಗೂ, ಪಾಪ ಸೋಬಿಟ್ಟ ಅವನು ಸುದೀನ್ಬೇಕು ಅಂತ. ಹೇಳಿ ಇಟ್ಕೊಂಡೆ, ಅವ್ರಿಗೆ ಇಟ್ಕೊಂಡು ಮಾಡೆ ಏನಾರ ಆಗಲಿ ಅಂತ. ಅದೇ ಸುನಿಲ್ ರಾವ್ ಬಂದಿದ್ದು. ಸುನಿಲ್ ರಾವ್ ಅದ್ರ ಅಲ್ಲ ಅಜಯ್ ರಾವ್ ಸಿನಿಮಾ ಲ್ಯಾಂಡಿಗೆ ಬರೋಕ್ಕಾಗ್ತಿರಲಿಲ್ಲ. ಒಂದು ಬೇಸಿಕ್ ಸಿಗ್ತಾವನಿಗೆ. ಇವತ್ತು ಲೈಫ್ ಚೆನ್ನಾಗಿದ್ದಾರೆ ಅವರು, ನೆನೆಸ್ಕೊತಾನೆ ಪಾಪ. ಎನ್ ಸುರೇಶ್ ಅವರು ನಾನು ಚಾನ್ಸ್ ಕೊಟ್ಟರು ಅಂತ ನೆನೆಸ್ಕೊತಾರೆ. ಯಾವತ್ತು ನಮ್ಮ ಬೆನ್ನನ್ನು ಈಗ ನಿಮಗೆ ಊಟ ಬಾಟ ಬೊಂಬಾಟ ಯಾಕೆ ನೆನೆಸ್ಕೊತೀನಿ ಹೇಳಿ? 24 ವರ್ಷ ಆದ ಬರೋದು. ನಾನು ಸಾಯೋದಾಗ ನೆನೆಸ್ಕೊತೀನಿ. ಯಾವತ್ತು ನಮ್ಮ ಬೆನ್ನನ್ನು ನಾನು ನಡೆದು ಬಂದ ದಾರಿನ ಯಾವತ್ತೂ ಯಾವಾಗಲೂ ಬರಿಬಾರ್ದು. ಅದಕ್ಕೋಸ್ಕರ ಸಿನಿಮಾದಲ್ಲಿ ಇನ್ನೂ ನಿಂತಿದ್ದೀನಿ, ಸಿನಿಮಾ ರಂಗದಲ್ಲಿ ಇರ್ತೀನಿ. ಸಿನಿಮಾಗಳನ್ನು ಮಾಡಬೇಕು, ಸಿನಿಮಾಕ್ಕೆ ಏನೋ ಒಂದು ನಾನು ಕೊಡುಗೆ ಕೊಡಬೇಕು, ಚಿತ್ರರಂಗದ ಕೆಲಸ ಮಾಡೋದ ಕಾರ್ಮಿಕ ಏನೋ ಒಂದು ಮಾಡಬೇಕು. ಮುಖ್ಯವಾಗಿ ಪತ್ರಕರ್ತರಿಗೂ ಒಂದು ಮಾಡುವಂಥ ನನ್ನ ಆಸೆ ನನಗಿದೆ. ಅದು ಹೇಳೋದು ದೊಡ್ಡದಕ್ಕೆ ಆಗುತ್ತೆ, ದೊಡ್ಡದಕ್ಕೆ ಆಗುತ್ತೆ ಹೇಳಿದ್ರೆ. ಏನು ಮಾಡ್ತೀರಿ? ಏನೋ ನನ್ನ ತಲೆಯಲ್ಲಿದೆ ಸರ್. ನನ್ನ ಕಾನ್ಸೆಪ್ಟ್ ಥಿಂಕಿಂಗ್ ಥಾಟ್ಸ್ ಆರ್ ಆಲ್ ಕಾರ್ಪೊರೇಟ್ ಲೆವೆಲ್. ಐ ಆಲ್ವೇಸ್ ಟಾಕ್ ಕಾರ್ಪೊರೇಟ್ ಥಿಂಕಿಂಗ್ ಬಿಕಾಸ್ ಆಫ್ ದಿ ಇಪ್ರೋ ಅಜಯ್ ಪ್ರೇಮ್ಜಿ ಜೊತೆ ಕೆಲಸ ಮಾಡಿದ್ದಾನೆ 3 ವರ್ಷ. ಅಲ್ಲೇ ರಿಸೈನ್ ಮಾಡಿ ಬಿಡಬೇಡ, ಯು ಗಾಟ್ ಎ ಬೆಟರ್ ಚಾಯ್ಸು, ಬೆಟರ್ ಆಪರ್ಚುನಿಟಿ, ವಿಲ್ ಗ್ರೋ ಲೈಕ್ ಎನಿಥಿಂಗ್ ಅಂದರು. ಐ ಸೆಡ್ ಐ ಡೋಂಟ್ ನಾಟ್ ವರ್ಕ್ ಔಟ್ ಸಂಬಡಿ ಸರ್. ಅದಕ್ಕೆ ನಾನು ಏನೋ ಮಾಡಿದೆ, ಮಲೇಷನ್ಗೆ ಓಡ್ಬೇಕು. ಅವಾಗ ಟರ್ಕಾಗಿ ಆಫರ್ ಬಂತು. ಅಲ್ಲಿದ್ದಾಗಲೇ ವಿ ಆರ್ ಗೋಯಿಂಗ್ ಫಾರ್ ಕೋಆಪರೇಟಿವ್ ಬ್ಯಾಂಕ್. ವೈ ಡು ಯು ಗೋ ಫಾರ್ ಕೋಆಪರೇಟಿವ್ ಬ್ಯಾಂಕ್ಸ್? ಯು ವಿಲ್ ಫೈಂಡ್ ಎ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಪೀಪಲ್. ಬರೋಂಥ ಕಸ್ಟಮರ್ಸ್ ಮೆಂಬರ್ಸ್ ಬ್ಯಾಂಕಿಗೆ ಯಾಕೆ ಹೋಗ್ತೀಯಾ ಅಂದರು ನನಗೆ ಅವರು. ಇಫ್ ಯು ವುಡ್ ಹ್ಯಾವ್ ಗಾನ್ ಫಾರ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಬೇರೆ ಆಗ್ತಿತ್ತು. ನಿನ್ನ ಯಾಕೆ ಕೋಆಪರೇಟಿವ್ ಯಾಕೆ ಹೋಗ್ತೀಯ ಅಂದರು ಅಜೀಶ್ ಪ್ರೇಮ್ಜಿ ಅವರು. ಏನೋ ಎಳಿತದ್ದು ವಿಧಿ. ನಾನೇನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಸ್ಪಿಟ್ ಅವ್ರು 9 to 11 ಇತ್ತು, 11 to 3 to 4 ಆ ಗ್ಯಾಪಲ್ಲಿ ಏನೋ ಮಾಡ್ತೀನಿ ಅಂತೇಳಿ ರಿಸೈನ್ ಮಾಡೋದು ಸೇರ್ಕೊಂಡು ಇಲ್ಲೇ ಕ್ಲರ್ಕ್ ಆಗಿದ್ದೆ, ಇಲ್ಲೇ ಡೈರೆಕ್ಟರ್ ಆದೆ. ಇಲ್ಲೇ ಈ ಬ್ಯಾಂಕ್ ವರ್ಕ್ ಆಗಿ ಎಂಪ್ಲಾಯ್ ಇದ್ರೆ ನಾವು ಎಂಪ್ಲಾಯ್ ಇಯರ್ 1985 to 91 6 years ಕೆಲಸ ಮಾಡಿ ರಿಸೈನ್ ಮಾಡಿ ಸ್ವಂತ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡಿ ದೊಡ್ಡ ಹೆಸರು ಮಾಡಿ ಕೋಟೆ ಅಂತ ಟರ್ನ್ ಓವರ್ ಮಾಡಿ ಇಲ್ಲಿ ಬಂದು ಮತ್ತೆ ಅಗೇನ್ ಡೈರೆಕ್ಟರ್ ನಿಂತ್ಕೊಂಡು ಎಲೆಕ್ಷನ್ ಇಲ್ಲಿ 2ನೇ ಸಲ 1-2 ನನ್ನ ಕತೆ ನಂದೇ ಒಂದು ಬೇಕಾ ಸರ್ ನಿಮಗೆ ಸ್ಟೋರಿ. ಹಂಗೆ ಹಂತವಾಗಿ ಯು ಮಸ್ಟ್ ಹ್ಯಾವ್ ಎ ಗುಡ್ ಇಂಟೆನ್ಷನ್. ಒಳ್ಳೆ ಉದ್ದೇಶ ಹಿಡ್ಕೊಂಡು, ಒಳ್ಳೆ ತನ ಹಿಡ್ಕೊಂಡು, ಒಳ್ಳೆ ಭಾವನೆ ಹಿಡ್ಕೊಂಡು. ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಅದೇ ಹೇಳ್ತಾಳೆ ಇವಳು ನಮ್ಮ ವಿದ್ಯಾಬಾಲನ್ ಡಟ್ಟಿ ಪಿಕ್ಚರ್. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಐ ಆಮ್ ಆಲ್ಸೋ ಎಂಟರ್ಟೈನ್ಮೆಂಟ್ ಅಂತೇಳಿ ನೋಡಿದ್ರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋ ಸಮಯ. ಹಂಗೆ ಸಿನಿಮಾ ಇದೆ ಪವರ್ಫುಲ್ ಮೀಡಿಯಾ ಅಂತ ಬಾಳ. ಇದೇ ಬರೋಣ ನನಗೆ ಅವ್ರ ಡೈಲಾಗ್ನ ಇನ್ಸ್ಪಿರೇಷನ್ ಆಯಿತು ನೋಡಿ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್ ಐ ಆಮ್ ಆಲ್ಸೋ ಎಂಟರ್ಟೈನ್ಮೆಂಟ್ ಅಂತ. ಆ ಸಿನಿಮಾ ಹಂಗೆ ಇತ್ತು ಎಂಟರ್ಟೈನ್ಮೆಂಟು. ದುರಂತ ಸಿನಿಮಾ ಎಂಡ್ ಆಯಿತು ಕನ್ನಡದ. ದಟ್ ಈಸ್ ಸಿನಿಮಾ ಆಲ್ವೇಸ್ ಸಿನಿಮಾ ಸರ್. ಅದಕ್ಕೆ ಬೆಲೆ ಕಟ್ಟಾಗಲ್ಲ ಅಂತ ಈಗಿನ ಸಿನಿಮಾಗಳು ಮಾಡೋ ರೀತಿ ಬದಲಾವಣೆ ಆಗಿದೆ, ಹೋಗ್ತಾ ರೀತಿ ಬದಲಾವಣೆ ಆಗ್ತಿದೆ. ಸಿನಿಮಾಗಳು 300-400 ಸಿನಿಮಾಗಳು ಮಾಡ್ತಾರೆ. ಸಣ್ಣ ಸಿನಿಮಾ 5 ಲಕ್ಷ 6 ಲಕ್ಷ 8 ಲಕ್ಷ. ನಾನು ವಾಟ್ ರಿಕ್ವೆಸ್ಟ್ ದೆಮ್ ಟು ಮೇಕ್ ಗುಡ್ ಮೂವೀಸ್. ಈಗ ಸಬ್ಸಿಡಿಗೋ ಸಿನಿಮಾಗಳು ಮಾಡೋದಿದ್ದಾರೆ. ಸಬ್ಸಿಡಿ ಸಿನಿಮಾ ಮಾಡ್ತಾರೆ ಸರ್. ಈಗ ನಾವು ಮಾಡೋದು ಎಸ್ಕಿಜಿ, ಚಪ್ಪಾಳೆ, ಸೋನೋ ಕ್ಲಾಕ್, ನಾನಂತ ನಮ್ಮ ಕಾರಂಜಿ, ಚೆಲುವೆ ನೀನಳ್ಳು, ಅದ್ವೈತ, ತೆಲುಗು ಸೀನು, ವಾಸಂತಿ ಲಕ್ಷ್ಮಿ ಎಲ್ಲ ಇಂಡಿಪೆಂಡೆಂಟ್ ಬ್ಯಾನರ್ಸ್ ಒಂದು. ಅದು ಮಾಡ್ಬೋದು. ಹುಡುಗಣ ಎಲ್ಲ ಹೊಸಬ್ರೆ, ಎಲ್ಲರೂ ಸೆಟ್ಲ್ ಆಗ್ಯಾರ ಸರ್.
ನವನೀತ್ ಕೌರ್ ಅಂತ MP, ತೆಲುಗು ಪಿಕ್ಚರ್ ಮಾಡಿ ನವನೀತ್ ಕೌರ್ ಆ್ಯಂಡ್ ಪದ್ಮಪ್ರಿಯ. ಶಿ ಹಸ್ ಬಿಕಮ್ MP ಇನ್ ಮಹಾರಾಷ್ಟ್ರ, ಅಮರಾವತಿ. ಡೈರೆಕ್ಟಾಗಿ ಮೋದಿ ಜೊತೆ ಇಂಟ್ರಾಕ್ಷನ್ ಮಾಡೋದು ನೋಡಿದ್ರೆ ಪಾರ್ಲಿಮೆಂಟಲ್ಲಿ ಹೆಂಗೆ ಮಾತಾಡ್ತಿದ್ದವಳು. ವಾಟ್ ಸಚ್ ಇಟ್ ಗ್ರೇಟ್ ವೊಕ್ಯಾಬುಲರಿ. ಹಾಂ, ಅವಳು MP ಆದಲ್ಲ ಸರ್. ಈಗ ಇದು ಈ ನಿಮ್ಮ ಏರು ಬೀಳು ಎರಡೂ ನೀವು ಕಂಡಿದ್ದೀರಿ, ಎಲ್ಲವನ್ನು ಕಂಡಿದ್ದೀರಿ, ಸೋಲು ಗೆಲುವು ಎಲ್ಲವೂ ಕಂಡಿದ್ದೀರಿ. ಬಟ್ ಮನೆಯ ರಿಯಾಕ್ಷನ್ ಹೇಗಿತ್ತು ಮನೆಯವ್ರದ್ದು? ಮನೆಯವರು ಶಿ ಈಸ್ ಗ್ರೇಟ್ ಲೇಡಿ, ಧೈರ್ಯ ಜಾಸ್ತಿ. ಎಷ್ಟು ಜನ ಸಾಲಗಾರ ಬಂದು ಮನೆಯಿಂದ ಬಂದರೂ ಕೂಡ ಫೇಸ್ ಮಾಡೋಳು. ನಮ್ಮ ಯಜಮಾನ್ರು ಸಾಹೇಬ್ರು ಅಂತಾರೆ, ಸಾಹೇಬ್ರು ಕೊಡ್ತಾರೆ ಬಿಡ್ರಿ, ಸಾಹೇಬ್ರು ಹಂಗೆ ಮಾಡ್ತಾರೆ ಬಿಡ್ರಿ, ಸಾಹೇಬ್ರೆ ಏನು ಇಷ್ಟೊಂದು ಸಾಲ ಮಾಡಿಬಿಡಿ, ನಮ್ಮ ಅಪ್ಪ ಅಂತ ದೊಡ್ಡ ಸಾಹುಕಾರ, ಏನಪ್ಪ ನಿಮ್ಮ ಮದುವೆ ಮಾಡಿ ನಿಮಗೂ ಚೆನ್ನಾಗಿ ನಮ್ಮ ಮಿಸತ್ ನೇಚರು ಅಂತ ಒಂದು ದೊಡ್ಡ ಮನೇಲಿ. ಹಂಗೆ ಇವತ್ತು ಅದೇ ಮನೇಲಿ ಇದ್ದೀನಿ. ಎಷ್ಟೋ ಜನ ಸಿನಿಮಾ ಆದಮೇಲೆ ಎಲ್ಲಿ ನಿಮ್ಮ ಮನೆ ಅಂತ ಕೇಳ್ತಾರೆ. ಅಂದರೆ ಮಾರ್ಕೊಂಬಿಟ್ಟಿದ್ದೀನಿ ಅಂತ. ಈಗ ಎಸ್ಕಿಸ್ ಹೆಂಗಿತ್ತು ಸಿನಿಮಾನೆ ಹಂಗೆ ಮಾಡಿದ್ದೀನಿ ಬೇರೆ ಥರ. ಓಕೆ. ಮಗ ಏನು ಮಾಡ್ತಾನೆ ಈಗ? ಮಗಂಗೆ ಹೀರೋ ಮಾಡ್ತಾ ಇದ್ದೀನಿ ಸರ್. ಭಾಳ ದೊಡ್ಡ ಮಟ್ಟದಲ್ಲಿ ನ್ಯೂಯಾರ್ಕ್ ಟ್ರೈನಿಂಗ್ ಕಲಿಸಿದ್ದೆ. ವೆಲ್ ಟ್ರೈನ್ಡ್ ಇನ್ ಜಿಮ್ನೇಷಿಯಮ್ಮು, ಡ್ಯಾನ್ಸು, ಫೈಟು, ಆ್ಯಕ್ಟಿಂಗು. ನಾನು ಸಿನಿಮಾ ಬೇಡ ಅಂದಿದ್ದೀನಿ ಸರ್. ಇವನ್ ನೋವು ಆಲ್ಸೋ ಬೇಡ ಅಂದರೆ ಇಂಡಸ್ಟ್ರಿ ಮಾಡೋ ಕೇಳುತ್ತೆ. ಅವ್ನು ಇನ್ಬಿಲ್ಟ್ ಆಗಿದೆ ನಾನು ಸಿನಿಮಾ ಮಾಡಬೇಕು ಅಂತ. ಓಕೆ. ನಾನು ಮಾಡಬೇಕು ಅಂದಾಗ ನನಗೆ ಮಾಡಿರೋ ಅವಮಾನಗಳನ್ನೆಲ್ಲ ನೋಡಿದ್ದಾನೆ. ಬಟ್ ಬೇಡ ಸಿನಿಮಾ ಬಿಸ್ನೆಸ್ ಮಾಡು ಅಂದರೆ, ಪಾಪ ನನಗೆ ಬಿಸ್ನೆಸ್ ಮಾಡ್ತೀನಿ. ಈಗ BCom MBA ಮಾಡಿದ್ದಾನೆ ಸೆಂಟ್ ಜೋಸೆಫ್ ಕಾಲೇಜಲ್ಲಿ, ವೆಲ್ ಕ್ವಾಲಿಫೈಡು. ನೀವು ನೋಡಿ ಅವರಿಗೆ. ಬಟ್ ಅವ್ನ ತಲೆಯಲ್ಲಿ ಬಂದುಬಿಟ್ಟಿದೆ. ಅದು ಅಪ್ಪನಾಗಿ ನಾನು ಧರ್ಮ, ಅವನ ಆಸೆ ಪಟ್ಟು ನನಗೊಂದು ಶಕ್ತಿ ಇದೆ, ಮಾಡೋ ಶಕ್ತಿ ಇದೆ, ಹಂಗಿದೆ. ಲೆಟ್ ಮೀ ಗ್ಯಾಂಬಲ್ ವಿತ್ ಸೋ ಮೆನಿ ಅದರ್ ನ್ಯೂ ಆರ್ಟಿಸ್ಟ್. ನಾನು ಎಷ್ಟೋ ಜನ ನನ್ನ ಸಹಾಯ ಮಾಡಿ ಬೆಳೆಸಿ ಎಲ್ಲ ಮಾಡಿದೆ. ಯಾರೂ ಬಂದಿಲ್ಲ ನನ್ನ ಮಗನಿಗೆ ಮಾಡೋಕ್ಕೆ. ಬೇಡ, ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಬ್ಬರು ಸಹಾಯ ಮಾಡಿದ್ಮೇಲೆ ನಂಗೆ ಮತ್ತೆ ಸಹಾಯ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಂಥ ಪ್ರವೃತ್ತಿ ನನಗಿಲ್ಲ. ನನ್ನ ಮಗನ ನಾನು ಅದ್ರ ಬಂದಿದೆ ಅವರು. ಬಟ್ ನಾನು ಐ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಹಿಮ್ ಇನ್ ಎ ಡಿಫ್ರೆಂಟ್ ಸ್ಟೈಲ್. ಆವಾಗ ನಿಮ್ಮ ಸಹಕಾರ ನನಗೇನು ಕೊಟ್ಟಿದ್ರು ಆ ಸಹಕಾರ ಪತ್ರಿಕಾ ಅಮೃತರ ಕೊಡ್ತಾರೆ ಅಂತ ಸಂಪೂರ್ಣ ನನ್ನ ನಂಬಿಕೆ, ದೃಢವಾದ ನಂಬಿಕೆ, ಸುಮ್ಮನೆ ಇದೆಲ್ಲ. ಆ ಥರ ಇರೋದ್ರಿಂದ ನಾನು ಅವನು ಲಾಂಚ್ ಮಾಡ್ತೀನಿ ಸರ್. ಏನು ಹೆಸರೇನು? ಅವ್ನು ಸಾತ್ವಿಕ್ ಅಂತ ಸರ್. ಸಾತ್ವಿಕ್. ಸದ್ಯದಲ್ಲೇ ಒಂದು ಕೇರಳದಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ ಆಲ್ರೆಡಿ. ಯಾರೂ ತೋರಿಸಿಲ್ಲ. ನಾನು ಹಂಗೆ ಆ್ಯಕ್ಟ್ ಮಾಡ್ತಾನೆ, ಯಾವ ಥರ ಮಾಡ್ತಾನೆ ಏನಂತ ತಿಳ್ಕೊಳ್ಳೋಕೆ ಮಾಡಿದ್ದೀನಿ. ಓಕೆ. ಅದನ್ನು ಲಾಂಚ್ ಮಾಡ್ತೇನೆ, ನಿಮಗೂ ಕರಿತೀನಿ ನಾನು. ಓನ್ಲಿ ಟು ಸಿ ಹೌ ಈಸ್ ಗೋಯಿಂಗ್ ಟು ಆ್ಯಕ್ಟ್. ಅಲ್ಲ, Alexa 35 ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ. ಹೇಗೆ ಅನಿಸ್ತು? ಮಗ ಅಂತೇಳಿ ಬಿಟ್ಬಿಡಿ, ಒಬ್ಬ ಕಲಾವಿದನಾಗಿ ನಿಮ್ಗೆ ಏನು ಅನಿಸ್ತು? ನಾನು ಅವನ ಸೀನ್ ನೋಡಿದೆ. ಅವ್ನು ಆ್ಯಕ್ಟ್ ಮಾಡಬಲ್ಲ ಅಂತ ಕಾನ್ಫಿಡೆನ್ಸ್. ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ದೀನಿ. ಓನ್ಲಿ ಟು ಸಿ ಹೌ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಅನ್ನೋದಷ್ಟೇ. ಅದಕ್ಕೆ ಒಂದಿಷ್ಟು ಖರ್ಚು ಮಾಡಿ ಯಾವುದೋ ಸ್ಮಾಲ್ ಪಿಕ್ಚರ್ ಮಾಡಿದಂಗೆ ಖರ್ಚು ಮಾಡಿದ್ದೀನಿ. ಸಣ್ಣದು ಒಂದು 26 ಮಿನಿಟ್ಸ್. ಎಲ್ಲಿ ಮಾಡಿದ್ರಿ? ಕೇರಳದ ಒಂದು ಟೀಮ್, ಯಂಗ್ಸ್ಟರ್ಸ್ ಟೀಮ್, ಹುಡುಗರು ಯಂಗ್ಸ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಚಾನ್ಸು. ಓಕೆ. ಹುಡುಗರು ಮಾಡಿದ್ದಾರೆ. ಎಷ್ಟು ನಿಮಿಷ? 23 ನಿಮಿಷ, 24 ನಿಮಿಷ ಬರುತ್ತೆ. ಓಕೆ. ಶಾರ್ಟ್ ಫಿಲ್ಮ್ ಅದು ನೋಡ್ತೀನಿ. ಬಟ್ ಒಂದು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿ ಸರ್. ಓಹೋ. ನೀವು ಲೈಕ್ ಮಾಡ್ತೀನಿ, ತೋರಿಸ್ತೀನಿ. ಓಕೆ. ನಿಮಗೆ ತೋರಿಸ್ಲೇಬೇಕು. ತೋರಿಸಿದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ಎಸ್. ಅಂದರೆ ಓನ್ಲಿ ಟು ಶೋ ಹೀಸ್ ಆ್ಯಕ್ಟಿಂಗ್, ದಟ್ ಬೇರೆ. ಗುಡ್. ಎಷ್ಟು ಹೈಟ್ ಇದ್ದಾನೆ? 6 ಅಡಿ. 6 ಅಡಿ. ಓ, 6 ಫೀಟ್ ಇದ್ದಾನೆ ಸರ್. ಗುಡ್ ಲುಕಿಂಗ್, ಹ್ಯಾಂಡ್ಸಮ್, ಗುಡ್ ಪರ್ಸನಾಲಿಟಿ, ಗುಡ್ ಫಿಸಿಕ್. 6 ಪ್ಯಾಕು 7 ಪ್ಯಾಕು ಅನ್ಬೋದು. ಫೋಟೋ ಎಲ್ಲ ಬಿಡುಗಡೆ ಮಾಡಿಲ್ಲ ಅಲ್ಲಿ? ಎಲ್ಲೂ ಕೊಟ್ಟಿಲ್ಲ ಸರ್. ಆ ಪುಟ್ಟ ಅಲ್ಲೆಲ್ಲ ಗೊತ್ತಿರೋ ಕೊಡ್ತೀವಿ, ತೋರಿಸ್ತೀನಿ ಫೋಟೋ ಬೇಕಾದ್ರೆ. ಇದೇನೆ ಆ ಥರ 6 ಅಡಿ ಇದ್ದಾನೆ. ವೆಲ್ ಟ್ರೈನ್ಡ್. ಅವನ ಅದೃಷ್ಟ ಇದ್ದರೆ ನಾನು ಅವನೇನ ಹೀರೋ ಆದರೆ ಇಂಡಸ್ಟ್ರಿ ಆಸ್ತಿ ಆಗಿರಪ್ಪ, ನಿರ್ಮಾಪಕ ನಟನಾಗಿರಪ್ಪ, ಕೈಲಾಗಿದ್ದು 100 ರೂಪಾಯಿ ದುಡ್ದು 75 ದಾನ ಮಾಡಪ್ಪ ಅಂತ ಹೇಳಿದ್ದೀನಿ ಸರ್. 100 ರೂಪಾಯಿ ಅದೇ ಹೇಳಿರೋದು ನಾನು. ಅವನು ಅದನ್ನೇ ಇಂಟೆನ್ಷನ್ಗೆ ಬಂದಿರೋದು. ಓಕೆ. ಮನಿ ಈಸ್ ಸೆಕೆಂಡ್ರಿ. ಮನಿ ಶುಡ್ ಕಮ್ ಬಿಹೈಂಡ್ ಅಸ್, ಯು ಶುಡ್ ನಾಟ್ ಗೋ ಬಿಹೈಂಡ್ ಮನಿ. ಕರೆಕ್ಟಾ? ದುಡ್ಡು ನಮ್ಮಿಂದೇ ಬರೋ, ಅದರಿಂದ ನಾವು ಹೋಗ್ಬಾರ್ದು. ಈಗ ನಾನು ಅಷ್ಟು ಕೋಟಿ ಕಳೆದೆ, ಅಷ್ಟು ಹೋಯ್ತು ಅಂದರು. ಇವತ್ತು ಕೂತಿಲ್ವ ಸಮಯ ನಮ್ಮದು. ನಮ್ಗೆ ಯಾವ ಒಂದು ಫೋನ್ 10 ನಿಮಿಷಕ್ಕೆ ಬರೋದು.